ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಸೀಸ್ ಬೌಲರ್ಗಳನ್ನು ಬೆಂಡೆತ್ತಿ ಶತಕ ಸಿಡಿಸಿದ ನಿತೀಶ್ ರೆಡ್ಡಿ ಇನ್ನು ಒಂದೇ ಇನ್ನಿಂಗ್ಸ್ನಲ್ಲಿ 2 ವಿಶ್ವ ದಾಖಲೆ ಬ್ರೇಕ್ ಆದರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟಕ್ಕ 2 ವಿಶ್ವ ದಾಖಲೆ ಯಾವ್ಯಾವು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಎಲ್ಲರೂ ಟೀಮ್ ಇಂಡಿಯಾ ಈ ಬಾರಿ 4ನೇ ಟೆಸ್ಟ್ನಲ್ಲಿ ಪಂದ್ಯ ಸೋಲುತ್ತಾ ಗೆಲ್ಲುತ್ತಾ ಅಥವಾ ಪಂದ್ಯ ಏನಾದರೂ ಡ್ರಾ ಆಗುತ್ತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಸಿಡಿಸಿದ ಶತಕದ ಮೂಲಕ ಈ ಶತಕದ ಮೂಲಕ 8ನೇ ಕ್ರಮಾಂಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಕೂಡ ಎನಿಸಿಕೊಂಡಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು. ಇದಲ್ಲದೆ 21 ವರ್ಷ 216 ದಿನಗಳಲ್ಲಿ ಶತಕ ಸಿಡಿಸಿದರು. ಈ ಮೂಲಕ ಆಸ್ಟ್ರೇಲಿಯಾ ನೆಲದಲ್ಲಿ ಶತಕ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಕೂಡ ಎನಿಸಿಕೊಂಡಿದ್ದಾರೆ. ಇನ್ನು ಈ ಮೂಲಕ ಆಸ್ಟ್ರೇಲಿಯಾ ನೆಲದಲ್ಲಿ ಶತಕ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಕೂಡ ಎನಿಸಿಕೊಂಡರು. ಇದಲ್ಲದೆ 8ನೇ ಕ್ರಮಾಂಕದಲ್ಲಿ ಈ ಸರಣಿಯಲ್ಲಿ 8 ಸಿಕ್ಸರ್ ಸಿಡಿಸುವ ಮೂಲಕ ಆಸ್ಟ್ರೇಲಿಯಾ ನೆಲದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಭಾರತದ ಮೊದಲ ಬ್ಯಾಟರ್ ಕೂಡ ಇವರೇ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಕ್ರಿಸ್ ಗೇಲ್ ಹಾಗೂ ಮೈಕಲ್ ವಾನ್ ಜೊತೆಗೆ ಜಂಟಿ ವಿಶ್ವ ದಾಖಲೆಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇವರಿಬ್ಬರು ಒಂದೇ ಸರಣಿಯಲ್ಲಿ 8 ಸಿಕ್ಸರ್ ಸಿಡಿಸಿದ್ದಾರೆ. ಇನ್ನು ನಿತೀಶ್ ರೆಡ್ಡಿ ಕೂಡ ಇನ್ನೊಂದು ಸಿಕ್ಸರ್ ಸಿಡಿಸಿದ್ದಾರೆ. ವಿಶ್ವ ದಾಖಲೆ ಆದರೆ ನಿರ್ಮಿಸಲಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ 3 ಟೆಸ್ಟ್ಗಳಲ್ಲಿ ನಿತೀಶ್ ಅವರು 41, 38 ನಾಟ್ಔಟ್ ಮತ್ತು 42 ಮತ್ತು 16 ರನ್ ಗಳಿಸಿದ್ದರು. 4 ಬಾರಿ ಅರ್ಧ ಶತಕ ಗಳಿಸುವ ಅವಕಾಶ ಇದ್ದರೂ ಸರಿಯಾದ ಜೊತೆ ಆಟಗಾರನಿಲ್ಲ ಕಾರಣದಿಂದಾಗಿ ವಿಕೆಟ್ ಒಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮೆಲ್ಬೋರ್ನ್ನಲ್ಲಿ ಅಸಾಧಾರಣ ಬ್ಯಾಟಿಂಗ್ನೊಂದಿಗೆ ಶತಕ ಕೂಡ ಪೂರೈಸಿಕೊಂಡಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ. ಇನ್ನು ಈ ಸಂದರ್ಭದಲ್ಲಿ ಗ್ಯಾಲರಿಯಲ್ಲಿ ನೆರೆದಿದ್ದ ಅವರ ತಂದೆ ಮುತ್ತೆಲ್ಲ ರೆಡ್ಡಿ ಮಗನ ಸಾಧನೆ ಕಂಡು ಭಾವುಕರಾದರು ಅಂತಲೇ ಹೇಳ್ಬೋದು. ಇನ್ನು ಕಣ್ಣೀರಿಡುತ್ತಲೇ ತನ್ನ ಕುಟುಂಬದವರೊಂದಿಗೆ ಸಂಭ್ರಮ ಕೂಡ ಮಾಡಿದರು. ಮಗನ ಕ್ರಿಕೆಟ್ ಯಶಸ್ಸಿಗಾಗಿ 20 ವರ್ಷ ಮುಂಚಿತವಾಗಿ ಕೆಲಸಕ್ಕೆ ನಿವೃತ್ತಿ ಕೂಡ ಘೋಷಿಸಿದ್ದ ತಂದೆಯ ತ್ಯಾಗಕ್ಕೆ ಕ್ರಿಕೆಟ್ನ ಆರಂಭಿಕ ದಿನದಲ್ಲೇ ಯಶಸ್ಸು ಸಾಧಿಸಿ ಫಲ ಆದರೆ ತಂದು ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.